ಸ್ನೇಹಿತರೆ, ಬಿಜೆಪಿಯವರ ಈ ಗೆಲುವಿಗೆ ಜನಸಾಮಾನ್ಯರ ಹೃದಯ ಗೆದ್ದು ಬಿಟ್ಟಿದಾರಲ್ಲ ಮೋದಿಜಿಯವರು. ಅದರಿಂದನೇ ಈ ತರ ಗೆಲ್ತಾ ಇದ್ದಾರೆ ಅಂತ ಹೇಳಿ ಪಾಪ ನಮ್ ಬೇಬಿ ಕಂಗನಾ ರಾಣಾವತ್ ತಪ್ಪಾಗಿ ತಿಳ್ಕೊಂಡ್ ಬಿಟ್ಟಿದ್ದಾರೆ ಅಂತ ಸಾಕ್ಷಿ ಕೊಡ್ತಾ ಇದ್ದಾರೆ. ನಮ್ಮ ರಾಹುಲ್ ಗಾಂಧೀಜಿಯವ್ರು ಹೇಳ್ತಾರೆ, ಓಟ್ ಚೋರಿ ಗಂದಿ ಚೋರ್ ಅಂತ ಹೇಳಿ. ಅಂದ್ರೆ ಓಟ್ಗಳನ್ನ ಕದ್ದಿರುವಂತಹ ಗಬ್ಬು ಜನಗಳಿವ್ರು ಅಂತ ರಾಹುಲ್ ಗಾಂಧಿಯವರು ಮೋದಿಜಿಯವ್ರನ್ನ ಟೀಕೆ ಮಾಡ್ತಾ ಇದ್ದಾರೆ. ಪಾಪ ನಮ್ ಬೇಬಿ ಕಂಗನಾ ರಾಣಾವತ್ ಮಾತ್ರ ಇಲ್ಲ, ಜನರ ಹೃದಯಗಳನ್ನ ಗೆದ್ದು ಬಿಟ್ಟು ಮೋದಿಜಿ ಗೆಲ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ನಿಮ್ಗೇನ್ ಅನ್ಸತ್ತೆ ಅನ್ನೋದನ್ನ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಆದ್ರೆ ಸಾಕ್ಷಿ ಸಮೇತ ರಾಹುಲ್ ಗಾಂಧಿ ಅವರು ದಿನಕ್ಕೊಂದು ಎಕ್ಸ್ಪೋಸ್ ಮಾಡ್ತಾ ಇದಾರಲ್ಲ, ಅದನ್ನ ನೋಡಿದ್ರೆ ನನಗೂ ಆಶ್ಚರ್ಯ ಅನಿಸ್ತಾ ಇದೆ. ಇದು ಹೇಗೆ ಸಾಧ್ಯ ಆಯ್ತು ಈ ದೇಶದಲ್ಲಿ ಅಂತ. ಒಂದ್ ಟೈಮು ಒಂದಷ್ಟು ಜನ ಹೇಳ್ತಾ ಇದ್ರು EVM ಅನ್ನ ಹ್ಯಾಕ್ ಮಾಡ್ಬಿಟ್ಟಿದ್ದಾರೆ ಅಂತ. ಈಗ ಹೇಳ್ತಾ ಇದ್ದಾರೆ ಇಲ್ಲ, ಅದು ಓಟನ್ನೇ ಚೋರಿ ಮಾಡಿದ್ದಾರೆ. ಅಂದ್ರೆ ಒಬ್ರು 10 ಸತಿ ಓಟ್ ಹಾಕ್ತಾ ಇದ್ದಾರೆ, ಅದ್ರಲ್ಲೂ ನಮ್ಮ ಭಾರತದ ಪ್ರಜೆನೇ ಅಲ್ಲದೆ ಇರುವಂತಹ ಯಾವ್ದೋ ಇಸ್ರೇಲ್ನ ಒಂದು ಮಾಡೆಲ್ ಅಂತ. ಅದಕ್ಕೆ ನಾವು ಸ್ವಲ್ಪ ಸ್ಟೈಲಿಶ್ ಆಗಿ ಕಾಣ್ತಾ ಇದೀವಮ್ಮ, ಒಂದು ಇಸ್ರೇಲ್ ನ ಮಾಡೆಲ್ ಬಗ್ಗೆ ಮಾತಾಡ್ತಾ ಇದೀವಿ, ಕಂಗನಾ ರಾಣಾವತ್ ತರ ಸ್ಟೇಟ್ಮೆಂಟ್ ಬಗ್ಗೆ ಮಾತಾಡ್ತಾ ಇದೀವಿ. ಎಲ್ಲ ಸ್ಟೈಲ್ ಆಗಿರುವಾಗ ನಾವು ಸ್ವಲ್ಪ ಸುಮಾರಾಗಾದ್ರೂ ಸ್ಟೈಲ್ ಆಗಿರ್ಬಾರ್ದ ಅಂತ ಹೇಳಿ ಸ್ಟೈಲ್ ಆಗಿ ಕಾಣಿಸ್ತಾ ಇದ್ದೀನಿ. ಇನ್ನು ಮಡ್ರಾಸೈ ಅನ್ಕೊಂಡ್ಬಿಡ್ಬೇಡ್ರಿ, ಚೆನ್ನೈಯೂ ಅಲ್ಲ ಮಡ್ರಾಸೈಯೂ ಅಲ್ಲ, ಪಕ್ಕ ಕನ್ನಡತಿ, ನಾನು ಕರ್ನಾಟಕದಿಂದ ಮಾತಾಡ್ತಾ ಇದ್ದೀನಿ. ಸರಿ, ಅದ್ ಏನೇ ಇರ್ಲಿ, ಈಗ ವಿಷಯಕ್ಕೆ ಬರೋಣ. ಆ ಡೈಲಾಗ್ ಯಾಕೆ ಕೊಡ್ದೆ ಅಂದ್ರೆ, ದರ್ಶನ್ ಅವ್ರದ್ದು ಮೂವಿ ನೋಡ್ಕೊಂಡು ಬಂದಿದ್ದೆ. ಸೊ ಅದ್ರಲ್ಲಿ ದರ್ಶನ್ ಅವ್ರನ್ನ ಕೇಳ್ತಾರೆ, ಏನು ಚೆನ್ನಯ್ಯ ಮದ್ರಾಸಯ್ಯ ಅಂತ, ಮದ್ರಾಸಯ್ಯ ಅಂತ ಹೇಳಿ ವಿಲನ್ ಕೇಳಿದಾಗ, ಇದು ವಿಲನ್ ನೆಗೆಟಿವ್ ರೋಲ್ ದರ್ಶನ್ ಹೇಳ್ತಾರೆ, ಇಲ್ಲ ಚೆನ್ನೈ ಅಂತ. ಅದಕ್ಕೆ ಆ ಡೈಲಾಗ್ ಹೊಡ್ದೆ. ಸರಿ, ಅದೇನೇ ಇರ್ಲಿ, ಜೋಕ್ಸ್ ಅಪಾರ್ಟ್, ಎಲ್ಲ ಸೆಲೆಬ್ರಿಟೀಸು ಎಲ್ಲ ಫಿಲಮ್ ಆಕ್ಟರ್ಸೇ ಬರ್ತಾ ಇದ್ದಾರೆ ಇವತ್ತಿನ ಎಪಿಸೋಡ್ ಅಲ್ಲಿ. ಆದ್ರೆ ಈ ದೇಶದಲ್ಲಿ ಏನಾಗ್ತಾ ಇದೆ, ಓಟ್ ಚೋರಿ ಹೇಗಾಯ್ತು, ಇದ್ರ ಬಗ್ಗೆ ನಮ್ಮ ರಾಹುಲ್ ಗಾಂಧಿ ಅವರು ಒಂದಷ್ಟು ಮಾಹಿತಿಗಳನ್ನ ಕಂಟಿನ್ಯೂಸ್ ಆಗಿ ಸೋಷಿಯಲ್ ಮೀಡಿಯಾದಲ್ಲೂ ಶೇರ್ ಮಾಡ್ತಾ ಇದ್ದಾರೆ, ಅಲ್ಲಲ್ಲಿ ಚುನಾವಣಾ ಪ್ರಚಾರದಲ್ಲೂ ಹೇಳ್ತಾ ಇದ್ದಾರೆ. ಆದ್ರೂ ಇದು ಓಟ್ ಆಗಿ ಕನ್ವರ್ಟ್ ಆಗ್ತಾ ಇಲ್ಲ. ಅವ್ರ ಭಾಷಣ ಕೇಳಕ್ ಮಾತ್ರ ಲಕ್ಷಾಂತರ ಜನ ಸೇರ್ತಾರೆ ರ್ಯಾಲಿಗಳಲ್ಲಿ. ಪ್ರಿಯಾಂಕಾ ಗಾಂಧಿ ಅವರು ಒಂದು ಬಿಹಾರಲ್ಲಿ ರ್ಯಾಲಿ ಮಾಡಿದಾಗ ಒಂದು ಎಷ್ಟೋ ಲಕ್ಷಾಂತರ ಜನ ಸೇರಿದ್ರು, ಆದ್ರೆ ಅವರೆಲ್ಲ ಓಟ್ ಹಾಕ್ಲಿಲ್ವಾ? ಯಾಕೆ ಹೀನಾಮಾನವಾಗಿ ಸೋತೋಯ್ತು ಕಾಂಗ್ರೆಸ್ ಬಿಹಾರದಲ್ಲಿ? ಜೊತೆಗೆ ಯಾಕೆ ಇಷ್ಟು ವರ್ಷದಿಂದ ಕಂಟಿನ್ಯೂಸ್ ಆಗಿ ಸೋಲ್ತಾನೆ ಇದೆ ಅಂದ್ರೆ, EVM ಒಂದ್ ಕಡೆ ಕಾರಣ ಅಂತ ಹೇಳ್ತಾರೆ, ಇನ್ನೊಂದ್ ಕಡೆ ಈ ಓಟ್ ಚೋರಿ ಕಾರಣ ಅಂತ ಹೇಳ್ತಾರೆ. EVM ಆದ್ರೂ ಮಷೀನು ಕಣ್ರಿ, ರಿಪೇರಿ ಮಾಡ್ಕೊಂಡು ಸರಿ ಮಾಡ್ಕೊಂಡ್ಬಿಡ್ಬೋದು. ಆದ್ರೆ ಈ ಓಟ್ ಚೋರಿ ವಿಚಾರ ಕೇಳಿದ್ರೆ ಸಿಕ್ಕಾಪಟ್ಟೆ ಆಶ್ಚರ್ಯ ಅನ್ನಿಸ್ತು ನನ್ಗೂನು. ಒಂದು ಓಟನ್ನ ಒಬ್ಬ ವ್ಯಕ್ತಿ 20 ಸತಿ ಹಾಕ್ತಾನೆ ಅಂತಂದ್ರೆ ಬಹಳ ಬೇಜಾರ್ ಅನ್ಸುತ್ತೆ. ಎಲ್ಲಿದೀವಿ ನಾವು? ಯಾವ ಕಾಲ್ಘಟ್ಟದಲ್ಲಿದೀವಿ ನಾವು? ಬ್ಯಾಲೆಟ್ ಪೇಪರ್ ಅಲ್ಲಿ ಓಟ್ ಹಾಕುವಾಗ್ಲೇನೆ ಈ ರೀತಿಯಾದ ಪರಿಸ್ಥಿತಿ ಇರ್ಲಿಲ್ಲ ಅಂತ ಹೇಳಿ ಆ ಕಾಲದ ಜನ ನಮ್ಮ ಹತ್ರ ಶೇರ್ ಮಾಡ್ಕೊಳ್ತಾರೆ. ಅದೇ ಬೆಟರು, ಸೇಫು ಅಂತ ಹೇಳ್ತಾರೆ. ಎಷ್ಟೋ ಮುಂದುವರೆದ ದೇಶಗಳಲ್ಲಿ, ಅದ್ರಲ್ಲೂ ಅಮೆರಿಕದಲ್ಲಿ ಇವತ್ತಿಗೂ ಬ್ಯಾಲೆಟ್ ಪೇಪರ್ ಅಲ್ಲೇ ಓಟ್ ಮಾಡ್ತಾ ಇದಾರಂತವ್ರು. ನಾವು ಓಕೆ, ಇಟ್ಸ್ ಓಕೆ, ನಾವು ಅಪ್ಡೇಟೆಡ್ ವರ್ಷನ್ಸು ಜೆನ್ಸಿಗಳ ತರ ನಾವು ಆಕ್ಟ್ ಮಾಡೋಣ ಅಂತ ಹೇಳಿ ಎಲ್ಲ ಅಪ್ಡೇಟೆಡ್ ಟೆಕ್ನಾಲಜಿಯನ್ನ ಅಳವಡಿಸ್ಕೊಂಡ್ರು ಸಮೇತ ಅದು ಕರೆಕ್ಟ್ ಆಗಿ, ಮಿಷಿನ್ ಕರೆಕ್ಟ್ ಆಗಿದೆ, ಆದ್ರೆ ಮಿಷಿನ್ ಅನ್ನ ಯಾಮಾರಿಸೋರು ಕರೆಕ್ಟ್ ಆಗಿದಾರಲ್ಲ, ಅದಕ್ಕೂ ಸರಿಯಾಗಿದಾರಲ್ಲ. ಮಿಷಿನ್ ಅನ್ನ ದಿಕ್ ತಪ್ಪಿಸ್ತಾ ಇರೋದು ಯಾರು? EVM ಅನ್ನ ನಿಜವಾಗ್ಲೂನೇ ಆಕ್ಟ್ ಮಾಡ್ತಾ ಇದಾರ? ಇದಕ್ಕೆಲ್ಲ ಏನ್ ಪರಿಹಾರ? ಬೀದಿಗಿಳ್ದೆ ಜನ ಹೋರಾಟ ಮಾಡ್ಬೇಕಾ? ಏನ್ ಮಾಡ್ಬೇಕು? ಇದಕ್ಕೆ ಪರಿಹಾರ ಏನು? ಈ ಎಲ್ಲಾ ಪ್ರಶ್ನೆಗಳು ನಿಮಗೂ ಬಂದಿರ್ಬೋದು. ನೀವು ಬಿಜೆಪಿ ಆಗಿರಿ, ಕಾಂಗ್ರೆಸ್ ಆಗಿರಿ, JDS ಆಗಿರಿ, ಆದ್ರೆ ಮೋಸ ಆಗ್ತಾ ಇದೆ ಅಂದ್ರೆ ನಾವು ಅದ್ರ ವಿರುದ್ಧ ಮಾತಾಡ್ಲೇಬೇಕಾಗತ್ತೆ. ಈಗ ನಾನು ಬಿಜೆಪಿಯವರೇ ಮಾಡ್ತಾ ಇದಾರೆ ಇದನ್ನ ಅಂತ ಹೇಳ್ತಲ್ಲ, ಮುಂದೊಂದು ದಿನ ಇದನ್ನ ಮೆಟ್ಟಿ ನಿಲ್ಲುವಂತಹ ಒಂದು ಕಾಂಗ್ರೆಸ್ ನಾಯಕ ಮೇಲೆ ಬಂದ ಅಂತ ಅನ್ಕೊಳ್ಳಿ. ಮೇಲೆ ಬಂದು ಆತ ಕೂಡ ಇದನ್ನೇ ಮಾಡಿದ್ರೆ, ಇದೇ ರೀತಿ EVM ಅನ್ನ ಆಕ್ಟ್ ಮಾಡಿದ್ರೆ ಓಟ್ ಚೋರಿ ಮಾಡಿದ್ರೆ ಏನ್ ಮಾಡೋದು? ಜನಗಳ ಪರಿಸ್ಥಿತಿ ಏನಾಗ್ಬೇಡ? ನಮ್ ದೇಶ ಒಂದು ಸೇಫ್ ಹ್ಯಾಂಡ್ಸ್ ಅಲ್ಲಿ ಇರ್ಬೇಕು. ಇದು ಪ್ರಜಾಪ್ರಭುತ್ವ. ನಾವ್ ಯಾರ್ಗ್ ಓಟ್ ಹಾಕಿದೀವೋ ಅವರೇ ಆಡಳಿತ ಮಾಡ್ಬೇಕು ಹೊರತು ಯಾರ್ಯಾರೋ ಆಡಳಿತ ಮಾಡ್ತಾರೆ, ನಾವು ಸುಮ್ನೆ ನಾಮಕಾವಸ್ಥೆ ಲಕ್ಷಾಂತರ ರೂಪಾಯಿ ಅಲ್ಲ, ಕೋಟ್ಯಾಂತರ ರೂಪಾಯಿ ಸುರಿದು ಎಲೆಕ್ಷನ್ ನಡೆಸೋದ್ರ ಅರ್ಥ ಆದ್ರೂ ಏನ್ ಬಂತು? ಪ್ರಜಾಪ್ರಭುತ್ವಕ್ಕೆ ನಾವೇ ಬೆಂಕಿ ಇಟ್ಟಂಗಾಗ್ಲಿಲ್ವಾ?
ಏನಾದ್ರೂ ಇದು ನಿಜ ಅಂತ ಆದ್ರೆ, ಅಂದ್ರೆ ವೋಟ್ ಚೋರಿ ಆಗಿರ್ಬೋದು ಅಥವಾ ಈ EVM ಹ್ಯಾಕ್ ಇರ್ಬೋದು, ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯಗಳೇನು? ಇದನ್ನ ಹೇಗ್ ಸರಿ ಮಾಡ್ಬೋದು? ಸರಿಯಾಗೇ ಇದೆ ಅಂತ ಹೇಳಿ ಒಂದಷ್ಟು ಜನ ಹೇಳ್ತಾರೆ, ಸರಿ ಇರ್ಬೋದು, ಆದ್ರೆ ಅದಕ್ಕೆ ಶ್ಯೂರಿಟಿ ಏನು, ಗ್ಯಾರಂಟಿ ಏನು, ಅದು ಸರಿಯಾಗಿ EVM ಕೆಲಸ ಮಾಡ್ತಾ ಇದೆ ಅನ್ನೋದಕ್ಕೆ ಗ್ಯಾರಂಟಿ ಏನು? ಒಂದು ಓಟನ್ನ ಒಬ್ಬ ವ್ಯಕ್ತಿ, ಈ ದೇಶದಲ್ಲೇ ಇಲ್ಲದೆ ಇರೋ ವ್ಯಕ್ತಿ 15 ಕಡೆ ಓಟ್ ಹಾಕ್ತಾ ಇದಾರೆ ಅವ್ರ ಹೆಸರಲ್ಲಿ, ಇನ್ನೊಬ್ರು ಯಾರು? ಇದು ನಮ್ಗೆ ನಾವೇ ಮಾಡ್ಕೊಳ್ತಾ ಇರೋ ಮೋಸ ಅಲ್ವಾ? ಇಟ್ಸ್ ನಾಟ್ ಅಗೇನೆಸ್ಟ್ ಮೋದಿ, ಇಟ್ಸ್ ಅಗೇನೆಸ್ಟ್ ಮೋಸ. ಮೋದಿಜಿ ಅವ್ರ ವಿರುದ್ಧ ಖಂಡಿತ ಅಲ್ಲ. ಮೋದಿಜಿ ಅವರು ನಮ್ಮ ಕಂಗನಾ ರಾಣಾವತ್ ಬೇಬಿ ಹೇಳ್ದಂಗೆ, ನಮ್ ಬೇಬಿ ಹೇಳ್ದಂಗೆ ಹೃದಯಗಳನ್ನೇ ಗೆದ್ದಿರ್ಬೋದು. ಆದ್ರೆ ಇದಾಗ್ತಾ ಇದ್ರೆ, ಯಾವುದೋ ಒಂದು ಕ್ಷೇತ್ರದಲ್ಲಿ ಒಂದು MP ನೋ ಒಂದು MLA ನೋ ಈ ತರ ಗೆಲ್ತಾ ಇದ್ದಾನೆ ಅಂತಂದ್ರೆ, ಇದು ನಮ್ಮ ದೇಶದ ಪ್ರಜಾಪ್ರಭುತ್ವಕ್ಕೆ ನಾವು ಮಾಡ್ತಾ ಇರುವಂತಹ ಮೋಸ ಆಗಲ್ವಾ? ಇದನ್ನೇ ನಾನು ಕಂಗನಾ ರಾಣಾವತ್ ಅವ್ರಿಗೂ ಹೇಳ್ಬೇಕು ಅಂತ ಅನ್ಕೊಂಡೆ. ಅದೇನೇ ಇರ್ಲಿ ಫ್ರೆಂಡ್ಸ್, ನಿಮ್ಗೂ ಹೌದು ಅನ್ಸಿದ್ರೆ ಈ ವೋಟ್ ಚೋರಿ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನ ಕೆಳಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೂ ನಾವು ಇವತ್ತು ಸೆಲೆಬ್ರಿಟಿ ತರ ಕಾಣ್ತಾ ಇದ್ರೆ ಸೂಪರ್ ಮೇಡಮ್ ಅಂತ ಒಂದು ಕಮೆಂಟ್ ಹಾಕಿ. ಎನಿವೇಸ್ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಅಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್ ಶೈಲಜಾ ಅಮರ್ನಾಥ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಥ್ಯಾಂಕ್ ಯು ಫ್ರೆಂಡ್ಸ್.